ಹಾಯ್ ಸ್ಟೂಡೆಂಟ್ಸ್, ಬಿಗ್ ವಾಲ್ ಮ್ಯಾನೇಜ್ಮೆಂಟಲ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ. ಸೊ ಅದೊಂದು ಕಂಪ್ನಿ ಮೈಸೂರಲ್ಲಿದೆ. ಸೊ ಮೈಸೂರಲ್ಲಿ ಯಾರು ಜಾಬ್ ಸರ್ಚ್ ಮಾಡ್ತಿದ್ರೆ ಆದಷ್ಟು ಬೇಗ ಅವ್ರು ಶೇರ್ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಬೇರೆ ಬೇರೆ ರೂಲಲ್ಲಿ 30 to 35 ಪೋಸ್ಟ್ನ ಹೈರಿಂಗ್ ಮಾಡ್ತಾ ಇದ್ದಾರೆ. ಸೊ ಒಂದು ಒಳ್ಳೆ ಅಪಾರ್ಚುನಿಟಿ. ಡಿಗ್ರಿ, PUC, ಡಿಪ್ಲೊಮಾ, ITI ಯಾರು ಬೇಕಾದ್ರೂ ಕೂಡ ಅಪ್ಲೈ ಮಾಡ್ಕೋಬಹುದು. ಬೇರೆ ಬೇರೆ ಪೋಸ್ಟ್ ಇದಾವೆ. ಸೊ ಒಂದು 30 to 35 ಪೋಸ್ಟು ಬೇರೆ ಬೇರೆ ರೂಲ್ ಮೇಲೆ ಇರ್ತವೆ, ಬೇರೆ ಬೇರೆ ಎಜುಕೇಷನ್ ಮೇಲೆ ಇರ್ತವೆ. ಸೊ ಆದಷ್ಟು ಬೇಗ ಎಲ್ಲರೂ ನಿಮ್ಮ ಫ್ರೆಂಡ್ಸ್ ಏನಾದ್ರು ಮೈಸೂರಲ್ಲಿ ಏನಾದ್ರು ಜಾಬ್ ಸರ್ಚ್ ಮಾಡ್ತಾ ಇದ್ದಾರೆ ಅವ್ರಿಗೆ ಶೇರ್ ಮಾಡಿ. ಸೊ ಏನೇನಿದೆ ನೋಡೋಣ ಬನ್ನಿ. ಯಾವ ಥರ ಅಪ್ಲೈ ಮಾಡ್ಬೇಕಾದ್ರೆ ಆನ್ಲೈನ್ ಇರುತ್ತೆ. ಅವರಿಗೆ ವಾಟ್ಸಪ್ ನಂಬರ್ ಕೊಟ್ಟಿದ್ರೆ ಅವ್ರಿಗೆ ನೀವು ಏನು ಮಾಡಬೇಕು, ರೆಸ್ಯೂಮ್ನ ಸೆಂಡ್ ಮಾಡಬೇಕು. ನೆಕ್ಸ್ಟ್ ಲಾಸ್ಟ್ ಡೇಟ್ ಬಂದುಬಿಟ್ಟು 15 December 2025. ಇನ್ನೂ ಟೈಮ್ ಇದೆ. 15 December 2025 ಮಟ್ಟ ನೀವು ಅಪ್ಲೈ ಮಾಡ್ಕೋಬಹುದು. ಯಾರು ಅಪ್ಲೈ ಮಾಡ್ಬೋದಪ್ಪ? ಮೇಲ್, ಫಿಮೇಲ್ ಯಾರು ಬೇಕಾದ್ರೂ ಅಪ್ಲೈ ಮಾಡ್ಕೋಬಹುದು. ಆಮೇಲೆ ಸ್ಯಾಲ್ರಿ ಬಂದ್ಬಿಟ್ಟು ನಿಮಗೆ 4 LPA to 6 LPA ಇರುತ್ತೆ. ಲೊಕೇಶನ್ ಬಂದ್ಬಿಟ್ಟು ಮೈಸೂರು, ಬೆಂಗಳೂರೆಲ್ಲ ಇಲ್ಲಿ ಹೇಳ್ತಾ ಇದ್ದೀನಿ. ಬೇಸ್ಡ್ ಆನ್ ಜಾಬ್ ರೂಲ್. ಹೌದಾ, ನಿಮ್ಮ ಜಾಬ್ ರೂಲ್ ತಕ್ಕಂಗೆ ಸ್ಯಾಲ್ರಿ ವೇರಿಯೇಷನ್ ಆಗ್ತಾ ಇರುತ್ತೆ. ಇಲ್ಲಿ ಹೇಳ್ತಾ ಇದ್ದೀನಿ. ಎಕ್ಸ್ಪೀರಿಯನ್ಸ್ ಆಗಿದ್ರೆ ಎಷ್ಟು ಸಿಗುತ್ತೆ? ಫ್ರೆಶರ್ ಆಗಿದ್ರೆ 4 to 4.5 ಇರುತ್ತೆ. ಅದು ಕೂಡ ಮೈಸೂರಲ್ಲೇ ಇರೋದು. ಬೇಸ್ಡ್ ಆನ್ ಜಾಬ್ ರೂಲ್. ಹೌದಾ, ಜಾಬ್ ರೂಲ್ ಮೇಲೆ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಸ್ಯಾಲ್ರಿ. ಈಗಲೇ ಇರ್ತದೆ, ಫಿಕ್ಸ್ಡ್ ಇರಲ್ಲ. ಆ್ಯಂಡ್ ಇಂಟರ್ವ್ಯೂ ಯಾವ ಥರ ಕ್ಲಿಯರ್ ಮಾಡ್ತಾರೆ ಅದ್ರ ಮೇಲೆ ಇರುತ್ತೆ. ಹೌದಾ, ಎಜುಕೇಷನ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಎನಿ ಡಿಗ್ರಿ, PG, SSLC, PUC, ಡಿಪ್ಲೊಮಾ ಯಾರು ಬೇಕಾದ್ರೂ ಅಪ್ಲೈ ಮಾಡ್ಕೋಬಹುದು. ಆ್ಯಂಡ್ ಸೆಲೆಕ್ಷನ್ ಪ್ರೊಸೆಸ್ ಬಂದ್ಬಿಟ್ಟು ಫಸ್ಟ್ ರೌಂಡಲ್ಲಿ ನಿಮಗೆ ಕ್ವಶನ್ಸ್ ಬೇಸ್ಡ್ ಆನ್ ದಿ ರೋಲ್. ಹೌದಾ, ನಿಮ್ಮ ಜಾಬ್ ರೂಲ್ ಮೇಲೆ ಯಾವ ಜಾಬ್ ಮೇಲೆ ಹೋಗ್ತಿರ್ತಾರೋ ಅದ್ರ ಮೇಲೆ ಕ್ವಶನ್ಸ್ ಇರ್ತವೆ. ಸೊ ನೆಕ್ಸ್ಟ್ ಸೆಕೆಂಡ್ ರೌಂಡ್ ಬಂದ್ಬಿಟ್ಟು HR ರೌಂಡ್ ಇರುತ್ತೆ. HR ರೌಂಡಲ್ಲಿ ನಿಮ್ಮದು ಡಿಸ್ಕಷನ್ ಆಗುತ್ತೆ. ಸ್ಯಾಲ್ರಿ ಮತ್ತು ಆಫರ್ ಲೆಟರ್ ಎಲ್ಲ ಡಿಸ್ಕಷನ್ ಮಾಡಿ ನಿಮಗೆ ಇದು ಕೊಡ್ತಾರೆ, ನೆಕ್ಸ್ಟ್ ಆಫರ್ ಲೆಟರ್ ಕೊಡ್ತಾರೆ. ಸೊ ಕ್ವಶನ್ಸ್ ಏನೇನು ಕೇಳ್ಬೋದಪ್ಪ ಅಂದರೆ ಬೇರೆ ಬೇರೆ ಜಾಬ್ಗಳು ಇದಾವೆ. ಅವ್ರು ನಾರ್ಮಲ್ ಕ್ವಶನ್ಸ್ ಏನೇನು ಕೇಳ್ಬೋದು ಅಂತ ನಾನೊಂದು ಅನಲೈಸ್ ಮಾಡಿ ಹೇಳಿರೋದು. ಪ್ರಾಕ್ಟೀಸ್ ಸೆಲ್ಫ್ ಇಂಟ್ರೊಡಕ್ಷನ್. ಆದಷ್ಟು ಸೆಲ್ಫ್ ಇಂಟ್ರೊಡಕ್ಷನ್ ಎಲ್ಲರೂ ಕೇಳ್ತಾರೆ. ಒಂದು ಆದಷ್ಟು 1.3 ಅಥವಾ 30 seconds ಅದರಲ್ಲೇ ಕಂಪ್ಲೀಟ್ ಆಗುವಾಗೆ ನೀವೇನು ಮಾಡಿ 1.5 minute ಒಳಗೆ ಕಂಪ್ಲೀಟ್ ಆಗುವ ನೇಮ್, ಎಜುಕೇಷನ್, ಲೊಕೇಶನ್ ಮತ್ತು ಹಾಬೀಸ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಹೌದಾ, ಸೊ ಹಾಬೀಸ್ ಬಂದ್ಬಿಟ್ಟು ನಿಮಗೆ ಗೊತ್ತಿರುವಂಥ ಹಾಬೀಸ್ ಇರಬೇಕು. ಸುಮ್ಮನೆ ಯಾವುದಾದ್ರು ಹಾಬೀಸ್ ಹೇಳ್ಕೊಬೇಡಿ. ಯಾಕಂದ್ರೆ ನಿಮ್ಮ ಹಾಬೀಸ್ ರಿಲೇಟೆಡ್ ಕ್ವಶನ್ ಕೇಳಿದಾಗ ಅದಕ್ಕೆ ಆನ್ಸರ್ ಮಾಡೋಕೆ ಬರಬೇಕು. ಹೌದಾ, ಸೊ ನೆಕ್ಸ್ಟು MS Office, Excel, Word ರಿಲೇಟೆಡ್ ಕ್ವಶನ್ಸ್ನ ನೀಟಾಗಿ ಓದ್ಕೊಳ್ಳಿ. ಸೊ ಅದರಲ್ಲಿ ನೀವು ಗೂಗಲ್ ಎಲ್ಲ ಮಾಡಿದರೆ ಸಿಗುತ್ತೆ ಯಾವ ಥರ ಕ್ವಶನ್ಸ್ ಬರ್ತವೆ ಅದ್ರ ಮೇಲೆ ಅಂತ. ನೆಕ್ಸ್ಟು ಮೇಲ್ ರಿಲೇಟೆಡ್ ಕ್ವಶನ್ಸ್ ಕೂಡ ಸರ್ಚ್ ಮಾಡಿ. ಆಮೇಲೆ ಯಾಕೆ ಈ ಜಾಬ್ ರೋಲ್ಗೆ ಅದಕ್ಕೆ ಇಷ್ಟಪಡ್ತೀರಾ, ಜಾಬ್ ರೋಲ್ಗೆ ಜಾಯ್ನ್ ಆಗಬೇಕಂತ ಕೇಳ್ತಾರೆ. ಆ ಜಾಬ್ ರೋಲ್ ಏನಿದೆ ಅದನ್ನ ನೋಡ್ಕೊಂಡು ಅದಕ್ಕೆ ತಕ್ಕಂಗೆ ನೀವು ಆನ್ಸರ್ ಮಾಡಿ. ನೆಕ್ಸ್ಟ್ ಲರ್ನ್ ಅಬೌಟ್ ಕಂಪ್ನಿ. ಈ ಕಂಪ್ನಿ ಬಗ್ಗೆ ಸರ್ಚ್ ಮಾಡಿ, ಗೂಗಲ್ ಮಾಡಿ, ಸಿಗುತ್ತೆ. ಎದಕ್ಕೆ ಈ ಕಂಪ್ನಿ ವರ್ಕ್ ಮಾಡುತ್ತೆ, ಇದ್ರ ಮೇನ್ ಆಬ್ಜೆಕ್ಟ್ ಏನು, ಏಮ್ ಏನು ತಿಳ್ಕೊಂಡು ಅದನ್ನ ಸ್ವಲ್ಪ ಎಲ್ಲ ಕಂಪ್ನಿಗಳು ಕೇಳ್ತಾರೆ. ಸ್ವಲ್ಪ ಪ್ರಿಪೇರ್ ಆಗಿ ಹೋಗಿ. ಯಾವುದೇ ಕಂಪ್ನಿ ಇಂಟರ್ವ್ಯೂ ಹೋಗುವಾಗ ಆ ಕಂಪ್ನಿ ಮತ್ತು ನೀವು ಯಾವ ಜಾಬ್ ರೋಲ್ಗೆ ಅಪ್ಲೈ ಮಾಡ್ತೀರಲ್ಲ ಅದ್ರ ಬಗ್ಗೆ ಸ್ವಲ್ಪ ನಾಲೆಜ್ ಇಟ್ಕೊಂಡು ಹೋಗಿ. ಸೊ ನೆಕ್ಸ್ಟು ಪ್ರಾಕ್ಟೀಸ್ ಮಾಕ್ ಇಂಟರ್ವ್ಯೂನ ಆದಷ್ಟು ಪ್ರಾಕ್ಟೀಸ್ ಮಾಡಿ. ಯೂಟ್ಯೂಬಲ್ಲೆಲ್ಲ ಸಿಗ್ತವೆ. ಸೊ ನೆಕ್ಸ್ಟ್ ವರ್ಕ್ ಡಿಸ್ಕ್ರಿಪ್ಷನ್ ಬಂದ್ಬಿಟ್ಟು ರೊಟೇಷನಲ್ ಶಿಫ್ಟ್ ಇರುತ್ತೆ. ಡೇ ಆ್ಯಂಡ್ ನೈಟ್ ಏನು ಬರಲ್ಲ, ಡೇ ಅಷ್ಟೇ ಇರೋದು. ಸೊ ಡೇ ಜಾಬ್ ಇರೋದು, ನೈಟ್ ಏನಿರಲ್ಲ. ವೀಕ್ಲಿ 1 day ಆಫ್ ಇರುತ್ತೆ. ಆಮೇಲೆ 6 days ವರ್ಕ್ ಇರುತ್ತೆ. ನೆಕ್ಸ್ಟ್ ಕೆರಿಯರ್ ಗ್ರೋತ್ ಅಂತ ಬಂದರೆ ಬಿಸ್ನೆಸ್ ಡೆವಲಪ್ಮೆಂಟ್ ಅಂತ ಜಾಯ್ನ್ ಆದರೆ ಟೀಮ್ ಲೀಡರ್ ಆಗ್ಬೋದು, ಟ್ರೈನಿ ಆಗ್ಬೋದು, ಮ್ಯಾನೇಜರ್ ಆಗ್ಬೋದು, ಸೀನಿಯರ್ ಮ್ಯಾನೇಜರ್ ಆಗ್ಬೋದು. ವಿತಿನ್ 2 to 3 year ಒಳಗೆ ಒಂದು ಒಳ್ಳೆ ಪೊಸಿಷನಲ್ಲಿ ಇರ್ಬೋದು. ಸೊ ಹಾರ್ಡ್ ವರ್ಕ್ ಮಾಡಿದರೆ. ಹೌದಾ, ಸೊ ನೀವು ಹೌ ಟು ಅಪ್ಲೈ ಅಂದರೆ ಆ್ಯಂಡ್ ಲೊಕೇಶನ್ ಬಂದ್ಬಿಟ್ಟು ಮೈಸೂರು ನಿಯರ್ ಸ್ವರ್ಣಸಂದ್ರ ಲೊಕೇಶನು. ಆ್ಯಂಡ್ ಕಾಂಟ್ಯಾಕ್ಟ್ ನಂಬರ್ ಬಂದ್ಬಿಟ್ಟು ಇಲ್ಲಿ ನಂಬರ್ ಇದನ್ನು ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಇವರಿಗೆ ನೀವು ರೆಸ್ಯೂಮ್ನ ಸೆಂಡ್ ಮಾಡಿ. ಆ ಸೆಂಡ್ ಮಾಡೋಕ್ಕಿಂತ ಮುಂಚೆ ಏನು ಮಾಡಬೇಕು, ಸ್ಕ್ರೀನ್ಶಾಟ್ ತೊಗೊಂಡ್ರೆ ಅಂದ್ಕೊಂಡಿದ್ದೀನಿ, ತೊಗೊಳ್ಳಿ. ಸೆಂಡ್ ಮಾಡೋಕ್ಕಿಂತ ಮುಂಚೆ ಈ ಥರ ಸ್ವಲ್ಪ ನೀಟಾಗಿ ರೆಡಿ ಮಾಡ್ಕೊಳ್ಳಿ. ಸಬ್ಜೆಕ್ಟು ಅಪ್ಲಿಕೇಶನ್ ಫಾರ್ ಪೋಸ್ಟ್, ಯಾವ ಪೋಸ್ಟಿಗೆ ಅಪ್ಲೈ ಮಾಡ್ತೀರಾ ಅದಕ್ಕಾದ್ರೆ ಕಾಲ್ ಮಾಡಿ ಕೇಳಿ ಯಾವ ಪೋಸ್ಟ್ ಇದಾವೆ ಸರ್ ಅಂತೇಳಿ. ಅವ್ರು ನಾನು ಕಾಲ್ ಮಾಡಿದಾಗ ಇಷ್ಟು ಪೋಸ್ಟ್ ಇದಾವೆ ಸರ್ ಅಂತ ಹೇಳಿದ್ರು. ನಾನು ಹೇಳಿದ್ನಲ್ಲ ಸ್ಟಾರ್ಟಿಂಗು ಅಷ್ಟು ಪೋಸ್ಟ್ ಇದಾವೆ ಅಂತ ಹೇಳಿದರು. ಸೊ ಅಷ್ಟು ಪೋಸ್ಟ್ ಮೇಲೆ ನೀವು ಯಾವ್ದು ಇಷ್ಟ ಆಗುತ್ತೆ ನಿಮಗೆ ಅದು ನೋಡ್ಕೊಂಡು ಕ್ವಾಲಿಫಿಕೇಶನ್ ಕೇಳ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ಹಲೋ ಅವ್ರ ಸರ್ ಅವ್ರ ಮ್ಯಾಮ್ ಅಂತೇಳಿ ಐ ಆಮ್ ಇಂಟ್ರೆಸ್ಟೆಡ್ ಟು ಜಾಯ್ನ್ ಆ್ಯಸ್ ಯಾವ ಪೋಸ್ಟಿಗೆ ಜಾಯ್ನ್ ಆಗ್ತಲ್ಲ ಆ ಪೋಸ್ಟ್ ನೇಮ್ ಹಾಕಿ. ರೋಲ್, ಕಂಪ್ನಿ ನೇಮ್, ಯಾವ ಕಂಪ್ನಿ ಇರುತ್ತಲ್ಲ ಆ ಕಂಪ್ನಿ ನೇಮ್ ಹಾಕಿ. ಇದು ಪಿ ರೋಲ್ ಅಲ್ಲ, ಓನ್ಲಿ ರೋಲ್ ಅಷ್ಟೇ. ಪ್ಲೇಸ್ ನೇಮ್ ಬಂದ್ಬಿಟ್ಟು ಮೈಸೂರು ಅಂತ ಹಾಕಿ. ಪ್ಲೀಸ್ ಫೈಂಡ್ ಮೈ ರೆಸ್ಯೂಮ್ ಅಟ್ಯಾಚ್ ಅಂದರೆ ನೀವು ಒಂದು ಅಟ್ಯಾಚ್ ಮಾಡ್ತೀವ ಆ ರೆಸ್ಯೂಮ್ನ ಅಟ್ಯಾಚ್ ಮಾಡಿಬಿಟ್ಟು ಸೆಂಡ್ ಮಾಡಿ. ಸೊ ಯಾರು ಅಪ್ಲೈ ಮಾಡ್ತಾರೆ ಆಲ್ ದ ಬೆಸ್ಟ್ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಯಾರಾದರೂ ಫಸ್ಟ್ ಟೈಮ್ ಯಾರು ನೋಡ್ತಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಲಿಂಕ್ ಇದೆ. ಆದಷ್ಟು ಬೇಗ ಜಾಯ್ನ್ ಆಗಿ. ನಿಮ್ಗೆ ಯಾವ್ದು ಕಂಫರ್ಟ್ ಆಗುತ್ತೋ ಅದರಲ್ಲಿ ಜಾಯ್ನ್ ಆಗಿ. ಇದೇ ಥರ ನಿಮಗೆ ಜೆನ್ಯೂನ್ ಆಗಿರುವಂಥ ಜಾಬ್ ಅಪ್ಡೇಟ್ಸು ಸಿಗುತ್ತೆ. ಸೊ ಥ್ಯಾಂಕ್ ಯು, ಬಾಯ್.